ಮೈಸೂರು ದಸರಾ ಉದ್ಘಾಟನೆಗೆ ಬಾನು ಮಸ್ತಾಕ್ ವಿರೋಧ ದೀಕ್ಷಿತ್ ಪ್ರತಿಷ್ಠಾನ ಚನ್ನರಾಯಪಟ್ಟಣ. ಮೈಸೂರು ದಸರಾ ಉದ್ಘಾಟನೆಯನ್ನು ಸಾಹಿತಿ ಭಾನು ಮಸ್ತಾಕ್ ಮಾಡದೆ ಸ್ವಯಂ ಹಿಂದೆ ಸರಿಯಬೇಕೆಂದು ದೀಕ್ಷಿತ್ ಪ್ರತಿಷ್ಠಾನದ ಅಧ್ಯಕ್ಷ ವಿಶ್ವನಾಥ್ ದೀಕ್ಷಿತ್ ಆಗ್ರಹಿಸಿದ್ದಾರೆ. ಪಟ್ಟಣದ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಅವರು, ಭಾನು ಮಸ್ತಾಕ್ ಅವರಿಗೆ ಪ್ರತಿಷ್ಠಾನದ ವತಿಯಿಂದ ಪತ್ರ ಬರೆಯಲಾಗುವುದು. ನಮ್ಮ ಸಂಸ್ಕೃತಿ ಆಚಾರ ವಿಚಾರಗಳಿಗೆ ಮೌಲ್ಯ ನೀಡಿದವರು ದಸರಾ ಉದ್ಘಾಟನೆ ಮಾಡುವುದು ಸಮಂಜಸವಲ್ಲ ಎಂದು ಹೇಳಿದರು. ಕನ್ನಡ ತಾಯಿ ಭುವನೇಶ್ವರಿ ಅರಿಶಿಣ ಕುಂಕುಮ ದೀಪಗಳು ಹಾಗೂ ಕನ್ನಡ ಧ್ವಜದ ಬಗ್ಗೆ ಅವರಿಗೆ ಗೌರವ ಮತ್ತು ಅಭಿಮಾನ ಇಲ್ಲ. ಇಂಥವರು ದಸರಾ ಉದ್ಘಾಟನೆ ಮಾಡುವುದನ್ನು ನಾವು ಒಪ್ಪುವುದಿಲ್ಲ. ಅವರ ಉದ್ಘಾಟನೆಗೆ ನಮ್ಮ ತೀವ್ರ ವಿರೋಧವಿದೆ ಎಂದು ಸ್ಪಷ್ಟಪಡಿಸಿದರು. ಈ ಸಂದರ್ಭದಲ್ಲಿ ದೀಕ್ಷಿತ್ ಪ್ರತಿಷ್ಠಾನದ ಪದಾಧಿಕಾರಿಗಳಾದ ತೇಜಸ್ ಗೌಡ, ರಾಘವೇಂದ್ರ, ಭರತ್, ಸೀತಾರಾಮ್ ಸೇರಿದಂತೆ ಅನೇಕರು ಹಾಜರಿದ್ದರು. ದಸರಾ ಶುಭವನ್ನ ಕೋರ್ತಾ ವಿಶ್ವವಿಖ್ಯಾತ ನಾಡಹಬ್ಬ ದಸರಾ ಮಹೋತ್ಸವ ಏನು ಉದ್ಘಾಟನೆ ಆಗ್ತಾ ಇದೆ, ಅದು ಒಂದು ಕೇವಲ ಸಾಂಸ್ಕೃತಿಕ ಕಾರ್ಯಕ್ರಮ ಅಲ್ಲ, ಧಾರ್ಮಿಕ ಕಾರ್ಯಕ್ರಮದಿಂದ ಉದ್ಘಾಟನೆಯಾಗಿ ಚಾಲನೆಯಾಗಿ ಮಿಕ್ಕೆಲ್ಲ ಕಾರ್ಯಕ್ರಮವು ಕೂಡ ಅದರ ಅಡಿಯಲ್ಲಿ ಉದ್ಘಾಟನೆ ಆಗಿ ನಂತರದಲ್ಲಿ ಚಾಲನೆ ಆಗ್ತದೆ. ಯಾರು ಬುಕ್ಕರ್ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಸಾಹಿತಿ, ಅವರು ಅನ್ಯ ಧರ್ಮೀಯರಾಗಿದ್ದು ನಮ್ಮ ಹಿಂದೂ ಸನಾತನ ಸಂಸ್ಕೃತಿಯ ಪರಂಪರೆಯ ಕಾರ್ಯಕ್ರಮ ಇದೆ, ಅದನ್ನು ಅವರು ಉದ್ಘಾಟನೆ ಮಾಡಲಿಕ್ಕೆ ನಮ್ಮ ಪ್ರತಿಷ್ಠಾನ ತುಂಬ ತೀವ್ರ ವಿರೋಧವನ್ನು ವ್ಯಕ್ತಪಡಿಸುತ್ತದೆ. ಏಕೆಂದರೆ ಬಹುಸಂಖ್ಯಾತರಾಗಿರತಕ್ಕಂಥ ಭಾರತದಲ್ಲಿ ಯಾವುದೇ ಜಾತಿಯ ಧರ್ಮದ ಭೇದಗಳು ಎಲ್ಲರೂ ಕೂಡ ಪರಸ್ಪರ ಅನ್ಯೋನ್ಯದಿಂದ ವಿಶ್ವಾಸಪೂರ್ವಕವಾಗಿ ಜೀವನವನ್ನು ಇಲ್ಲಿ ನಡೆಸ್ತಾ ಇದ್ದಾರೆ. ಅಲ್ಪಸಂಖ್ಯಾತರು ಕೂಡ ಬದುಕಲಿಕ್ಕೆ ನಾವು ಅವಕಾಶವನ್ನು ಮಾಡಿಕೊಟ್ಟಿದ್ದೀವಿ. ನಮ್ಮದೇ ನೆಲದಲ್ಲಿ ಅವರು ಕೂಡ ನಾವು ಯಾವ್ಯಾವ ಭೇದ ಭಾವಗಳಿಂದ ಇಲ್ಲಿ ಬದುಕನ್ನು ಅವರು ಪಡ್ಕೊಂಡಿದ್ದಾರೆ. ಆದರೆ ದಸರಾ ಮಹೋತ್ಸವ ಅಂತಕ್ಕಂಥದ್ದು ವಿಶೇಷವಾಗಿ ಹಿಂದೂ ಧಾರ್ಮಿಕ ಆಚರಣೆ ಇದು. ಭಾರತ ಮಾತೆಯಲ್ಲಿ ತಾಯಿ ಚಾಮುಂಡೇಶ್ವರಿಗೆ ಅವರು ಪುಷ್ಪಾರ್ಚನೆ ಮಾಡಬೇಕಾಗ್ತದೆ, ಪೂಜೆಯನ್ನು ಸಲ್ಲಿಸಬೇಕಾಗ್ತದೆ. ಅವರು ಆ ಸಮಯದಲ್ಲಿ ಸ್ವತಃ ಅವರು ಆತ್ಮಸಂತೋಷಪೂರ್ವಕವಾಗಿ ಒಪ್ಪಿದ್ದಲ್ಲಿ ನಮ್ಮ ಯಾವುದೇ ಅಡ್ಡಿ ಇಲ್ಲ. ಆದರೆ ಯಾವುದೋ ನಿಯಂತ್ರಣ ಇಟ್ಕೊಂಡು ಬಂದು ಅಲ್ಲಿ ಅವರು ಧಾರ್ಮಿಕ ಕಾರ್ಯಕ್ರಮ ಭಾಗವಹಿಸೋದಕ್ಕೆ ನಾವು ತೀವ್ರ ಆಕ್ಷೇಪವನ್ನು ಕೂಡ ನಾವು ವ್ಯಕ್ತಪಡಿಸಬೇಕಾಗ್ತದೆ. ಏಕೆಂದರೆ ಬಹುಸಂಖ್ಯಾತ ಹಿಂದೂಗಳ ನಂಬಿಕೆ ಶ್ರದ್ಧೆ ಹೆಸರಿದ್ರೆ ಚಾಮುಂಡೇಶ್ವರಿ ಬೆಟ್ಟ ಮತ್ತು ತಾಯಿ ನೂರಾರು ವರ್ಷಗಳಲ್ಲೂ ಕೂಡ ನಿರಂತರವಾಗಿ ಪ್ರತಿ ಶುಕ್ರವಾರ ಇರ್ಬೋದು, ವಿಶೇಷ ಆಷಾಢ ಶುಕ್ರವಾರಗಳಿರ್ಬೋದು, ಕಾಲ್ನಡಿಗೆ ಇರ್ಬೋದು, ಅಥವಾ ಬೇರೆ ಬೇರೆ ಅವರವರ ಭಾವನೆಗೆ ಮುಖಾಂತರವಾಗಿ ಬೆಟ್ಟಕ್ಕೆ ಹೋಗಿ ಪೂಜೆಯನ್ನು ಜನಗಳು, ನಮ್ಮ ನಾಡಿನ ಜನಗಳು ಸಲ್ಲಿಸ್ತಾ ಇದ್ದಾರೆ, ಭಕ್ತಿಯನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ ಅವರ ಶಕ್ತಿಗೆ ತಕ್ಕ ಹಾಗೆ. ಆದರೆ ಅವರು ಒಂದು ಉದ್ಘಾಟನೆ ಮಾಡ್ತಕ್ಕಂಥ ನಮ್ಮ ಹಿಂದೂ ಸಮಾಜದ ಬೇರೆ ಬೇರೆ ಗಣ್ಯ ವ್ಯಕ್ತಿಗಳಿದ್ದರು, ಅವ್ರನ್ನ ಆಹ್ವಾನ ಮಾಡಿದರೆ ನಮ್ಗೆ ಯಾವುದೇ ಥರದ ವಿರೋಧ ವ್ಯಕ್ತಪಡಿಸ್ತಕ್ಕಂಥ ಅನಿವಾರ್ಯ ಸೃಷ್ಟಿಯಾಗ್ತಿಲ್ಲ. ಆದರೆ ಇವರು ಕರ್ನಾಟಕ ರಾಜ್ಯ ಸರ್ಕಾರ ಭಾನು ಮಸ್ತಾಕ್ ಅವ್ರನ್ನ ಸಾಹಿತ್ಯವನ್ನು ಆಹ್ವಾನ ಮಾಡಿದೆ. ಸಾಹಿತ್ಯ ಅನ್ನೋದಕ್ಕೆ ನಮಗೆ ಯಾವುದೇ ಖಂಡಿತ ವಿರೋಧ ಇಲ್ಲ. ಅವರು ಕನ್ನಡ ಭಾಷೆ ಬಗ್ಗೆ ಇರ್ತಕ್ಕಂಥ ಅಭಿಮಾನ ಇರ್ಬೋದು, ಕನ್ನಡದ ಲೇಖನಗಳಿರ್ಬೋದು, ಯಾವುದಕ್ಕೂ ನಮಗೆ ವಿರೋಧ ಇಲ್ಲ. ಆದರೆ ತಾಯಿ ಭುವನೇಶ್ವರಿನ ಒಪ್ಪದಿರ್ತಕ್ಕಂಥವ್ರು ಅವ್ರ ನಿಲುವಲ್ಲಿ ಒಬ್ಬ ಅರ್ಶನ ಕುಂಕುಮ ಇರ್ಬೋದು, ನೀವು ಭುವನೇಶ್ವರನ ಕೆಟ್ಟಾಕಿದ್ದೀರಿ ಅಂತಕ್ಕಂಥ ಒಂದು ಬಂಧನದಲ್ಲಿ ಅವ್ರು ಮಾತಾಡ್ತಕ್ಕಂಥ ಈ ದೃಶ್ಯಾವಳಿ ಇದೆ. ಅವರು ಹೇಗೆ ಒಪ್ಕೊಳ್ತಾರೆ ಚಾಮುಂಡೇಶ್ವರಿ ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ. ಹಾಗೆ ಜೊತೆಗೆ ನಿನ್ನೆ ಮದ್ದೂರು